ಇಷ್ಟು ದಿನ ಭೈರವಿಯಾಗಿ ನಾನ್ ಬದುಕಿದ್ದೆ ನನ್ನ ಅಕ್ಕಂಗೋಸ್ಕರ. ಇವತ್ತು ನಾನ್ ಮಾಡ್ಬೇಕಾಗಿರೋ ಎಲ್ಲ ಜವಾಬ್ದಾರಿ ಮುಗ್ದಿದೆ ಅಂತ ಅನ್ನಿಸ್ತಿದೆ. ಆದ್ರೂ ವಸುಂಧರಾ ಅತ್ತೆ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಹಾಗಂತ ನನ್ ಸ್ವಂತಿಕೇನು ಬಿಡೋದಕ್ಕಾಗ್ತಿಲ್ಲ. ನಾನ್ ಭೈರವಿಯಾಗಿ ಬದುಕೋ ಒಂದೇ ಒಂದ್ ಕಾರಣಕ್ಕೆ ಇದೆಲ್ಲ ಬೇಕಾಗಿತ್ತು. ಆದ್ರೆ ಇನ್ಮೇಲೆ ಇದ್ರ ಅವಶ್ಯಕತೆ ನನಗಿಲ್ಲ. ಇಷ್ಟು ದಿನ ಸಿಂಧು ಅನ್ನೋ ಸತ್ಯನ ನೀನ್ ಅಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕಂಬಳಿ ಹೊಳಕ್ಕೆ ತನ್ ಸುತ್ತ ಇರೋ ಕವಚನ ಒಡೆದಾಗ್ಲೇ ಅಲ್ವಾ ಸುಂದರವಾಗಿ ಚಿಟ್ಟೆ ಆಗೋದು. ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ದಿನ ಭೈರವಿ ಅನ್ನೋ ಕವಚದೊಳಗೆ ಉಸಿರುಗಟ್ಟಿದ ಸಿಂಧು ಇವತ್ತು ಚಿಟ್ಟೆ ಆಗಿ ಹೊರಗೆ ಬರ್ತಿದ್ದಾಳೆ. ನನ್ನ ರೆಕ್ಕೆಗಳಿಗೆ ವಿರಾಟ್ ಪ್ರೀತಿ ಬಣ್ಣ ಹಚ್ಚಿದೆ. ಇನ್ನು ನಾನು ನನ್ನ ಲೋಕಕ್ಕೆ ಹಾರೋದಷ್ಟೇ ಬಾಕಿ. ವಿರಾಟ್, ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಾನು ಯಾವತ್ತೂ ಹುಡುಗಿ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಯಾವತ್ತೂ ಭವಾನಿ ಅಕ್ಕನ ಥರ ಸೂಕ್ಷ್ಮವಾಗಿ ನಡ್ಕೊಂಡೇ ಇಲ್ಲ. ಮತ್ತೆ ಅಕ್ಕಪಕ್ಕದವರು ಅಮ್ಮ ಹೇಳ್ತಿದ್ದಿದ್ ಗಂಡ್ಬೀರಿ ಅನ್ನೋ ಪದ ನನ್ನ ಮನ್ಸಲ್ಲೇ ಅಚ್ಚೆ ಉಳಿದ್ಬಿಟ್ಟಿತ್ತು. ಅಮ್ಮ ಒಂದ್ಸಲ ಹುಡುಗಿ ಥರ ನಡ್ಕೊಳ್ಳೆ ಅಂದ್ರು ನನ್ನೊಳಗಡೆ ಇರೋ ಸಿಂಧು ಮಾತಾಡ್ಲೇ ಇಲ್ಲ ವಿರಾಟ್. ಆದ್ರೆ ಈಗ ನನ್ನಲ್ಲಿರೋ ಸಿಂಧು ಬದುಕ್ತಿದ್ದಾಳೆ. ನಿಮ್ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದಾಳೆ. ನಿಮ್ ಜೊತೆ ಹೊಸ ಜೀವನ ಕಟ್ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಿದ್ದಾಳೆ. ಇವತ್ತಿಂದ ಈ ಭೈರವಿ ಅನ್ನೋ ವೇಷನ ಕಳ್ಚಿಟ್ಟು ಸಿಂಧು ಆಗಿ ನಿಮ್ ಮುಂದೆ ಬರ್ತೀನಿ. ನನ್ನ ಪ್ರತಿ ಕ್ಷಣನೂ ನಿಮ್ಮ ಜೊತೆ ಸಂಭ್ರಮಿಸಕ್ಕೆ ತಯಾರಾಗಿದ್ದೀನಿ ವಿರಾಟ್. ಈಗ ನನ್ನಲ್ಲಿ ಭೈರವಿ ಅನ್ನೋ ಸಮಾನಸ್ಥೆನೂ ಇದ್ದಾಳೆ, ಸಿಂಧು ಅನ್ನೋ ಪ್ರೇಮಿನೂ ಇದ್ದಾಳೆ. I love you so much, Virat. I love you so much. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿ ಇರುವವರೆಗೂ, ಕೊನೆಯವರೆಗೂ. ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ. ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ, ಬೆಲೆ ಕಟ್ಟದ ಪ್ರೀತಿ ಇರಲಿ ಹೀಗೆ. ಸಿಂಧು, ಏನಿದು?
ಯಾಕಕ್ಕ ನನ್ನ ನೋಡಿದ ಖುಷಿಗ್ ಮಾತೇ ಬರ್ತಿಲ್ವಾ? ಅಥವಾ ಈ ಸಿಂಧು ಇಷ್ಟ ದಿನ ಎಲ್ಲಿಗ್ ಹೋಗಿದ್ಲು ಅಂತ ಶಾಕ್ ಆಯ್ತಾ? ನೀನ್ ಹೀಗಿರೋದನ್ನ ಮನೇಲಿ ಯಾರಾದ್ರೂ ನೋಡಿದ್ರಾ? ಇನ್ನು ಯಾರು ನೋಡಿಲ್ಲ. ನಿನ್ ಕಣ್ ಮುಂದೆನೆ ನಾನ್ ಮತ್ತೆ ಸಿಂಧು ಆಗಿ ಬರ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸರಿ, ಮೊದ್ಲು ಹೋಗಿ ಸೀರೆ ಉಟ್ಕೊಂಡ್ ಬಾ. ಯಾಕೆ? ನೀನ್ ಸಿಂಧುನೇ, ನನ್ ತಂಗಿನೇ ನೀನು. ಆದ್ರೂ ಈಗ ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ಅತ್ತೆ ಏನಾದ್ರೂ ನಿನ್ನ ಹೀಗ್ ನೋಡಿದ್ರೆ ಎಷ್ಟು ಬೇಜಾರ್ ಮಾಡ್ಕೊಳ್ತಾರೆ ಗೊತ್ತಾ? ನಾನ್ ಹೀಗಿದ್ರೆ ಅವ್ರು ಯಾಕೆ ಬೇಜಾರ್ ಮಾಡ್ಕೋಬೇಕು? ಅಯ್ಯೋ ಸಿಂಧು, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅತ್ತೆ ಇಡೀ ಸೊಸೈಟಿನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರ ಸೊಸೆರಾಗಿರೋ ನಾವು ಹೇಗಿರ್ಬೇಕು ಹೇಳು? ಅವರು ಈ ಸಮಾಜದಲ್ಲಿ ತುಂಬಾ ಗೌರವ ಇಟ್ಕೊಂಡಿದ್ದಾರೆ. ಅವ್ರಿಗಿರೋ ಫೇಮ್ಗೆ ನಾವ್ ಹೀಗಿರೋದ್ ತಪ್ಪಾಗಲ್ವಾ? ಅಂದ್ರೆ ಅತ್ತೆಗೋಸ್ಕರ ನಾನು ನನ್ನ ಐಡೆಂಟಿಟಿನೇ ಕಳ್ಕೋಬೇಕು ಅಂತ ಹೇಳ್ತಿದ್ಯಾ? ಸುಮ್ನಿರೆ, ನೀನ್ ಯಾವಾಗ್ಲೂ ಹೀಗೇನೆ. ಹಾಗಲ್ಲ ಮುದ್ದು, ನಿಂಗೆ ನನ್ನ ಮಾತಿಂದ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಆದ್ರೂ ಹೆಣ್ಮಕ್ಳಿಗೆ ಜೀವನದಲ್ಲಿ 3 ಆಯಾಮ ಇರುತ್ತೆ. ಒಂದು ಅಮ್ಮನ ಮನೇಲಿರೋ ನಾವು, ಇನ್ನೊಂದು ಗಂಡನ ಮನೆಯಲ್ಲಿ, 3ನೇದು ಮಕ್ಕಳು ಮನೆಯಲ್ಲಿ. ಈಗ್ಲೇ ನೋಡು, ಅಮ್ಮನ ಮನೇಲಿ ನಾವ್ ಹೀಗಿರ್ತಿದ್ವಾ? ಯಾಕೆಂದ್ರೆ ನಮ್ಗೆ ಮನೆ ಜವಾಬ್ದಾರಿ ಅನ್ನೋದು ಅಷ್ಟಿರ್ತಿರ್ಲಿಲ್ಲ. ಆದ್ರೀಗ ಇಡೀ ಕುಟುಂಬದ ಜವಾಬ್ದಾರಿನೇ ನಮ್ಮೇಲಿರುತ್ತೆ. ಮತ್ತೆ ಮದ್ವೆ ಆದ್ಮೇಲೆ ನಿನ್ ಗಂಡನ್ ಮನೆನೇ ನಿನ್ ಮನೆ, ನಿಮಗ್ ಬೇಕಾದಂಗ್ ಇರ್ಬೋದು ಅಂತೆಲ್ಲ ಹೇಳ್ತಾರೆ. ಇರಬಹುದು, ಆದ್ರೆ ಅದಕ್ಕೆ ಒಂದು ಕಟ್ಪಾಡು ಅಂತ ಇರುತ್ತೆ. ಏನೋ ಇಷ್ಟು ದಿನ ನಾನಲ್ದೇ ಇರೋ ಭೈರವಿಯಾಗಿ ಬದುಕ್ಬೇಕಾಯ್ತು. ಇನ್ನು ಮುಂದೇನಾದ್ರೂ ನಾನಾಗಿರ್ಬೋದಲ್ಲ ಅಂತ ಅನ್ನಿಸ್ತು. ಆದ್ರೆ ನೀನ್ ಹೀಗ್ ಹೇಳ್ತಿದ್ಯಾ. ನೋಡ್ ಸಿಂಧು, ನೀನು ಈ ಮನೆ ಚಿಕ್ಕ ಸೊಸೆ ಅನ್ನೋದನ್ನ ಮರಿಬೇಡ. ಹಾಗೆ ಈ ಸಮಾಜ ಈಗ ನಿನ್ನ ಗಾಯತ್ರಿ ಕೇಶವ ಅವ್ರ ಮಗಳು ಅಂತ ಕರೆಯಲ್ಲ, ವಸುಂಧರಾ ಅವ್ರ ಸೊಸೆ, ವಿರಾಟ್ ರಾಜ್ ಬಹದ್ದೂರ್ ಅವ್ರ ಹೆಂಡತಿ ಅಂತ ಕರೆಯತ್ತೆ. ನನ್ನ ಮಾತಿಂದ ನಿನಗೆ ಹರ್ಟ್ ಆಗ್ತಿರ್ಬೋದು, ಆದ್ರೆ ಮದ್ವೆ ಆದ್ಮೇಲೆ ಹೆಣ್ಣಿನ ಜೀವನ ಬದಲಾಗತ್ತೆ ಅಲ್ವಾ? ನೀನ್ ಸಿಂಧುನೇ ಆಗಿದ್ರು ಅತ್ತೆಗೆ ನೀನು ಸೊಸೆನೆ. ಹಾಗಂತ ನನ್ನ ಐಡೆಂಟಿಟಿನೇ ಕಳ್ಕೋಬೇಕಾ?